ಸ್ವಾಮಿ ಶರಣಂ. ಅದು ಪೊನ್ನಂಬಲ ಮೇಡು ಅಂತ ಆಗಲೇ ನಾನು ಅದಕ್ಕೆ ವಿವರಣೆ ಸಂಕ್ಷಿಪ್ತವಾಗಿ, ಯಾಕೆಂದರೆ ಸಮಯಾವಕಾಶ ಕಡಿಮೆ ಇದೆ, ಅಷ್ಟು ಕೊಟ್ಟಿದ್ದೀವಿ. ಮಕರ ಜ್ಯೋತಿಯ ದೀಪವನ್ನು ನಾವು ಎಲ್ಲಿ ಬೇಕಾದರೂ ಬೆಳಗ್ಬೋದು, ಯಾಕೆಂದರೆ ನಾವು ಬೆಳಗ್ತೀವಿ. ಆದರೆ ನಕ್ಷತ್ರ ಅಲ್ಲೇ ಕಾಣಿಸ್ಬೇಕು ಅನ್ನೋದು ಆ ಭಗವಂತನ ನಿರ್ಣಯ. ನಾನು ಆ ಒಂದು ಪೊನ್ನಂಬಲ ಮೇಡಿನಲ್ಲಿದ್ದಂತಹ ಆ ಒಂದು ಕ್ಷೇತ್ರದಲ್ಲಿ ನಾನು ಮತ್ತೆ ಕಾಣಿಸ್ಕೊಂಡು ಭಕ್ತರ ಬೆಂಗಾವಲಾಗಿ ಅವರ ಕತ್ತಲೆಯನ್ನೆಲ್ಲ ನೀಗಿಸ್ತೀನಿ ಅನ್ನೋ ಒಂದು ಕಾರಣಕ್ಕಾಗಿ ಜ್ಯೋತಿಯ ರೂಪದಲ್ಲೇ ಬರ್ತಾರೆ. ಮಳೆ ರೂಪದಲ್ಲಿ ಬರ್ಬೋದು, ಯಾಕೆ ಬರಲ್ಲ? ಜ್ಯೋತಿ ರೂಪದಲ್ಲಿ ಅಂದರೆ ನಮ್ಮ ಪ್ರತಿಯೊಂದು ಹಿಂದೂ ಸಂಸ್ಕೃತಿಯಲ್ಲಿರ್ಬೋದು, ಎಲ್ಲದಿರ್ಬೋದು, ಕತ್ತಲಿನಿಂದ ಬೆಳಕಿಗೆ ತರುವುದು ಆ ದೀಪ. ಆ ದೀಪದ ರೂಪದಲ್ಲಿ ಆ ಭಗವಂತ ಬರ್ತಾರೆ. ಮತ್ತು ಬಹಳಷ್ಟು ನಮ್ಮ ಮತ್ತು ಮಂಡಲ ಕಾಲ ಮತವಾಡಿ ಹೋಗೋ ಸ್ವಾಮಿಗಳಿಗೆ ಬೇಸರದ ಸಂಗತಿ ಅಂದರೆ, ಕಳೆದ ಕೆಲ ದಿನಗಳಿಂದಲೂ ಕೂಡ ಒಂದು ಏನು ಶಬರಿಮಲೆಯಲ್ಲಿ ನಡೀತಾ ಇದೆ ಅದಕ್ಕೆ ಕಾರಣಕರ್ತರು ನಾವೇನೆ. ಅಲ್ಲಿನ ದೂಷಿಸೋಕ್ಕಿಂತ ಮಂಡಲ ವ್ರತ ಇಲ್ಲದೇ ಪಕ್ಕದ ಮನೆಯವರು ಹೋದರು, ನಾನು ಹೋಗಬೇಕು. ಅವ್ರು ಹೋಗಿ ಬಂದಿರ್ತಾರೆ, ಇನ್ನೂ ಮಾಲೆ ಬಿಚ್ಚಿರಲ್ಲ. ಅವ್ರು ಹೋಗಿ ಬಂದರು, ಅವರು 5,000 ಖರ್ಚು ಮಾಡ್ಕೊಂಡು ನಾನು 25,000 ಖರ್ಚು ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಮಟ್ಟಕ್ಕಿರೋಂಥ ಸ್ವಾಮಿಗಳು ದಯಮಾಡಿ ಶಬರಿಮಲೆಗೆ ಯಾರೂ ಹೋಗಬೇಡಿ ಅನ್ನೋದು ಆ ಭಗವಂತ ಜ್ಯೋತಿಯ ದಿನ ಮನವಿ ಮಾಡಿ ಕೇಳ್ಕೊಳ್ತಾ ಇದ್ದೀವಿ. ಯಾಕೆಂದರೆ ಆ ಭಗವಂತ ಎಲ್ಲ ಕಡೆ ಇದ್ದಾರೆ. ಭಗವಂತನ ನೋಡಬೇಕಾದ್ರೆ ವ್ರತವಿದ್ದಾಗ ಆ ವ್ರತದಿಂದ ಒಬ್ಬ ಮನೆಗೆ ಉತ್ತಮ ಮಗನಾಗ್ತಾನೆ, ಪತ್ನಿಗೆ ಉತ್ತಮ ಪತಿ ಆಗ್ತಾನೆ, ಮತ್ತು ಸಮಾಜಕ್ಕೆ ಒಬ್ಬ ಪ್ರಜೆಯಾಗಿ ಆ ಭಗವಂತ ಕೊಡ್ತಾ ಇದ್ದಾರೆ. ಇದಕ್ಕಿಂತ ದೊಡ್ಡ ಒಂದು ನಿದರ್ಶನ ಬೇಕಾಗಿಲ್ಲ. ಶಬರಿಮಲೆಗೆ ಹೋದವರು ಯಾಕೆ ಒಂದು ಪರಿವರ್ತನೆ ಆಗ್ತಾರೆ ಅನ್ನೋದಾದರೆ, ಆ 48 ದಿನಗಳ ಕಾಲ ವ್ರತ ಮಾಡಬೇಕು. ಆ ವ್ರತದ ದಿನಗಳಲ್ಲೇ ಭಗವಂತನ ಕಾಣ್ತಾರೆ. ಮತ್ತು ಎರಿಮಲೆಯಿಂದ ದೊಡ್ಡ ಪಾದದಲ್ಲಿ ಹೋಗೋರು, ಚಿಕ್ಕ ಪಾದದಲ್ಲಿ ಹೋಗೋರು ಎಲ್ಲರೂ ಕೂಡ ಈ ಒಂದು 2 ಸೆಕೆಂಡ್ ನೋಡಲಿಕ್ಕೂ ಸಾಧ್ಯ ಇಲ್ಲ ನಾವು ಭಗವಂತನ. ಈಗ ಕೆಲವರಿಗೆ ದರ್ಶನವೂ ಆಗಲ್ಲ, ಆ ರೀತಿ ಎಳೆದು ಆಗ್ತಾ ಇರ್ತಾರೆ. ಆದರೆ ಆ ದಾರಿಯುದ್ದಕ್ಕೂ ಭಗವಂತನ ಎಲ್ಲಿ ಯಾವ ರೂಪದಲ್ಲಿ ಭಗವಂತ ಬಂದು ನಿಂತಿದ್ದಾರೋ ಅನ್ನೋದನ್ನು ಕೂಡ ಆ ಭಗವಂತನಿಗೆ ಗೊತ್ತು, ಆ ಭಗವಂತನ ನಂಬಿರೋ ಭಕ್ತರಿಗೆ ಗೊತ್ತು. ಆದರೆ ನಿಜಕ್ಕೂ ಭಕ್ತಾದಿಗಳು ರೀಲ್ಸ್ ಮಾಡೋದು ಹೆಚ್ಚಾಗ್ತಾ ಇದೆ. ಇದೆಲ್ಲ ಯಾವುದು ಇರಲಿಲ್ಲ. ನೀವು ಹೇಳ್ದಂಗೆಲ್ಲ ಟೆಕ್ನಾಲಜಿ ಬೆಳೆದಿರೋದನ್ನು ಯಾವುದಕ್ಕೆ ಬಳಸ್ಕೋಬೇಕು ಅದಕ್ಕೆ ಬಳಸ್ಕೋಬೇಕು. ಆದರೆ ನಮ್ಮ ಸ್ವಾಮಿಗಳು ವಿಪರೀತ ಕಾಲೇ ವಿನೇಶ ಬುದ್ಧಿ ಅಂತ ಹೇಳ್ತಾರೆ, ವಿನಾಶ ಕಾಲೇ ವಿಪರೀತ ಬುದ್ಧಿ ಅಂತಾರೆ. ಆ ರೀತಿ ಬರ್ತಾ ಇದೆ. ಅದನ್ನು ಒಂದು ಮನವಿ ಮಾಡಿಕೊಂಡು, ಆ ಪೊನ್ನಂಬಲ ಮೇಡು ಅಂದರೆ ಭಗವಂತನೇ ನಿರ್ಧಾರ ಮಾಡಿಕೊಂಡಿರೋಂಥ ಸ್ಥಳ. ಅಲ್ಲಿಯೇ ಸರಿಸುಮಾರು 4 ಕಿಲೋಮೀಟ್ರ್ ಪೂರ್ವ ದಿಕ್ಕಿನಲ್ಲಿ ಗರ್ಭಗುಡಿಯ ಎದುರುಗಡೆ ಆ ಭಗವಂತ ಆ ಧರ್ಮಶಾಸ್ತ್ರನೂ ಕೂಡ ಆ ಜ್ಯೋತಿಯನ್ನು ನೋಡಬೇಕು. ಆ ಮಟ್ಟಿಗೆ ಅದು ಅಲ್ಲಿ ಪ್ರತ್ಯಕ್ಷ ಆಗುತ್ತೆ. ಇದಕ್ಕೊಂದು ಆ್ಯಡ್ ಮಾಡಬೇಕಾದ್ರೆ, ಇತಿಹಾಸದಲ್ಲಿ ಪೊನ್ನಂಬಲ ಮೇಡಿನಲ್ಲಿ ದೇವಸ್ಥಾನ ಇತ್ತು. ಸೊ ಚಿನ್ನದ ಗುಡಿ ಅಂತಲೇ ಹೇಳಿ ಪ್ರತೀತಿ ಇತ್ತು. ಸೊ ಅದು ಪರಶುರಾಮ ಕಾಲದಲ್ಲಿ ಆ ಕಾಲದಲ್ಲಿ ನಿರ್ಮಿತವಾಗಿತ್ತು ಅನ್ನೋದು ಒಂದು ಪ್ರತೀತಿ ಇದೆ. ಸೊ ಅದು ಸಾಮಾನ್ಯರಿಗೆ ಕಾಣಿಸಲ್ಲ. ಸೊ ಹಾಗಾಗಿ ಅದು ಆ ಕ್ಷೇತ್ರದ ಭಗವಂತನೇ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರೋ ಜಾಗ. ಸುತ್ತಮುತ್ತ 18 ಬೆಟ್ಟಗಳಿದೆ. 18 ಬೆಟ್ಟಗಳನ್ನು ಹತ್ತಿ ಆ ಕ್ಷೇತ್ರಕ್ಕೆ ಬರಬೇಕು. ಆದರೆ ಭಗವಂತ ದಯಾಮಯ ಅಂದರೆ ನಾವು ಮಾನವರ ಕೈಲಿ ನಮ್ಮ ಕೈಲಿ ಆಗಲ್ಲ ಅನ್ನೋ ಒಂದಕ್ಕೋಸ್ಕರ ಆ 18 ಮೆಟ್ಲಾಗಿ ಆ 18 ಮೆಟ್ಲಲ್ಲಿ ನಾವು ಕಾಲಿಡಬೇಕು ಅಂದರೆ ನೀನು ನಾನಾಗಬೇಕು ಅನ್ನೋದು. ನಾವು ಭಗವಂತ ಆದಾಗ ಮಾತ್ರ. ಯಾವುದೇ ಒಂದು ದೇವಾಲಯಗಳು ಹೋದಾಗ ಭಕ್ತರನ್ನ ದೇವರನ್ನು ಮಾಡಲ್ಲ, ಭಕ್ತರನ್ನ ದೇವರಾಗಿ ಮಾಡೋಂಥ ದಯಾಮಯ ಸ್ವಾಮಿ. ಯಾಕೆಂದರೆ ಎಲ್ಲರೂ ಅಯ್ಯಪ್ಪ ಅಂತ ಎಲ್ಲರನ್ನೂ ಕಾಣ್ತಾರೆ. ಆ ಒಂದು ಕ್ಷೇತ್ರದ ಮಹಿಮೆಯನ್ನು ಅರ್ಥಕೊಂಡು ಆ 18 ಮೆಟ್ಲನ್ನು ಹತ್ತಬೇಕಾದ್ರೆ ನಾವು ವ್ರತವನ್ನು ಮಾಡಿದಾಗ ಮಾತ್ರ ಅದು. ಇಲ್ಲಾಂದರೆ ಆ ಮೆಟ್ಲನ್ನು ಹತ್ತಿದಾಗ ಬೇರೆ ಬೇರೆ ದೇವತೆಗಳನ್ನು ತುಳಿದುಕೊಂಡು ಹೋದಂಥ ಒಂದು ಅನುಭವ ನಮಗಾಗುತ್ತೆ. ಓಕೆ, ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಈ ಮಕರ ಜ್ಯೋತಿ ಕಂಡ ತಕ್ಷಣ ಇಲ್ಲಿಗೆ ಮುಗೀತು ಎಲ್ಲವೂ ಅಂತ ಕೂಡ ಹೇಳಿ ಭಾವಿಸ್ತಾರೆ. ಮಕರ ಜ್ಯೋತಿ ಆಯಿತು, ಆಭರಣಗಳನ್ನು ದೇವರಿಗೆ ತೊಡಿಸಿದ್ರು, ಇದು ಇಲ್ಲಿಗೆ ಪೂಜಾ ಕೈಂಕರ್ಯಗಳೆಲ್ಲವೂ ಮುಗೀತು, ಆಮೇಲೆ ನಾಳೆಯಿಂದ ದೇವಸ್ಥಾನವನ್ನು ಕ್ಲೋಸ್ ಮಾಡಿಬಿಡ್ತಾರೆ ಅನ್ನುವಂತಹ ಒಂದಷ್ಟು ಮಾತುಗಳನ್ನು ನಾವು ಕೇಳ್ಪಟ್ಟಿದ್ದೀವಿ. ಬಟ್ ಆದರೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ, ಅದು ಇವತ್ತಿನಿಂದಲೇ ಪ್ರಾರಂಭ ಆಗಿ 5 ದಿನಗಳವರೆಗೂ ಕೂಡ ಪೂಜಾ ಕೈಂಕರ್ಯಗಳು ವಿಶೇಷವಾಗಿ ನಡೆಯುತ್ತೆ ಅಂತ ಹೇಳಿ ಆ ಒಂದು ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಹೋಗೋದಾದ್ರೆ, ಹೇಳಿದಾಗೆ 5 ದಿನ ನೀವು ಹೇಳಿದ್ದು ಇವತ್ತಿಂದ ಉತ್ಸವ ಸ್ಟಾರ್ಟು. ಸೊ ಮಕರ ಮಹೋತ್ಸವ ಅಂತ ಹೇಳಿ ಕರೀತಾರೆ. ಮಂಡಳ ಮಹೋತ್ಸವ, ಮಕರ ಬೆಳಕು, ಮಕರ ಮಹೋತ್ಸವ ಅಂತ ಹೇಳ್ತಾರೆ. ಈ ತಿರುವಾಭರಣ ಏನು ಬರ್ತಿದೆ, ಈ ತಿರುವಾಭರಣನ ದೇವರಿಗೆ ಅಲಂಕರಿಸಿ ದೀಪಾರಾಧನೆ ಆದ ನಂತರ ಇಲ್ಲಿಂದ ಚಾಲ್ತಿ ಆಗುತ್ತೆ. ಮಕರ ಸಂಕ್ರಮಣ ಪೂಜೆ 3 ಗಂಟೆಗೆ ಇವತ್ತಿತ್ತು. ಆ ಅಭಿಷೇಕದಿಂದ ಪ್ರಾರಂಭಗೊಂಡು ಈಗ ಸಂಜೆ ಇದಾದಮೇಲೆ ದೀಪಾರಾಧನೆ ಆದ ನಂತರ ಮಣಿಮಂಟಪದಲ್ಲಿ ಸ್ವಾಮಿಯ 2 ತಿರುವಾಭರಣ ಪೆಟ್ಟಿಗಳೇನು ಹೋಗುತ್ತೆ, ಆ ಪೆಟ್ಟಿಗಳು ಅಲ್ಲಿ ಇಳಿಸಿ ಅಲ್ಲಿಂದ ಮೆರವಣಿಗೆ ಒಂದು ಹೋಗುತ್ತೆ, ಎಳ್ನಲ್ತಂತ ಹೋಗುತ್ತೆ. ಸೊ ಅದು 5 ದಿನವೂ ನಡೆಯುತ್ತೆ. ಸೊ ಅದೊಂದು ವಿಶೇಷವಾದ ಒಂದು
ಪೂಜಾ ಕೈಂಕರ್ಯ ಅದು 5 ದಿನಗಳು ಕೂಡ ನಡೆಯುತ್ತೆ. ಸೊ ಅಲ್ಲಿಂದ ಶುರುವಾಗಿ ಮಣಿಮಂಟಪದಿಂದ ಶುರುವಾಗಿ ಅಲ್ಲಿಂದ 18 ಮೆಟ್ಟಿಲ ತನಕ ಮುಂದೆ ಬಂದು ಪಂಜಿನ ಮೆರವಣಿಗೆಯಲ್ಲಿ ಬಂದು ಅಲ್ಲಿ ನಾಯಟುಳಿನ ಹೇಳಿ ಭಗವಂತನಿಗೆ ಒಂದು ಪ್ರದಕ್ಷಿಣೆ ಥರ ಹಾಕಿ ಮತ್ತೆ ಮಣಿಮಂಟಪಕ್ಕೆ ಬರ್ತಾರೆ. 5 ದಿನಗಳ ಕಾಲ ವಿಶೇಷವಾಗಿ ಪೂಜಾ ಕೈಂಕರ್ಯಗಳು ನೆರವೇರುತ್ತೆ. ಹೌದು. ಓಕೆ, ಈಗ ನೋಡಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ, ಈಗ ಏನಾಗ್ತಾ ಇದೆ ಅಂತ ಹೇಳಿ ತಿಳಿಸ್ಕೊಡ್ತಾ ಹೋಗೋದಾದ್ರೆ. ಈಗ ಸತ್ಯವಾದ 18 ಮೆಟ್ಟಿಲುಗಳನ್ನು ಹತ್ತಿ ತಿರುವಾಭರಣ ಸಾಗಿದೆ. ಗರ್ಭಗುಡಿಯ ದ್ವಾರವನ್ನು ಮುಚ್ಚಿ ಒಳಗಡೆ ಆ ತಂತ್ರಿಗಳು ಮೇಲ್ಶಾಂತಿಗಳು ಯಾರು ಆಗಮಿಕರಿರ್ತಾರೆ ಅವರು ಸ್ವಾಮಿಗೆ ಆಭರಣವನ್ನು ತೊಡಿಸಿ ದೀಪಾರಾಧನೆಯನ್ನು ಮಾಡ್ತಾರೆ. ದೀಪಾರಾಧನೆ ಅಂದರೆ ಮಹಾಮಂಗಳಾರತಿಯನ್ನು ಮಾಡುವ ಸಮಯದಲ್ಲಿ ಆ ಒಂದು ಪೊನ್ನಂಬಲ ಮೇಡಿನಲ್ಲಿ ಆ ಮಕರ ನಕ್ಷತ್ರ, ಮಕರ ಜ್ಯೋತಿ, ಮಕರ ಬೆಳಕು ಎಲ್ಲ ಭಕ್ತರಿಗೂ ಕೂಡ ನೀವು ಹೇಳದಂತೆ ಜ್ಯೋತಿ ಆಯಿತು ಅಂದ ತಕ್ಷಣ ಎಲ್ಲ ಓಡೋಗೋಕೆ ಶುರು ಮಾಡ್ತಾರೆ. ಅಲ್ಲಿ ತಾಳ್ಮೆ ಅನ್ನೋದಿರಲ್ಲ. ಅದಕ್ಕೆ ಒಂದು ಘಟನೆಯೂ ಕೂಡ ಆಯಿತು ಪುಲ್ಮೇಡ್ನಲ್ಲಿ. ಅಂತ ಒಂದು ಘಟನೆಯಲ್ಲಿ ಶಾಂತಿ ಸಂಯಮವನ್ನು ಕಲಿಸುವಂತಹ ಶಬರಿಮಲೆ ಕ್ಷೇತ್ರದಲ್ಲಿ ಶಾಂತಿ ಸಂಯಮವನ್ನೇ ಮರೆತು ಮೆರೆದಾಡುವಂತಹ ಕಾಲ ಬಂದಿದೆ. ಸ್ವಾಮಿಗಳು ಹೇಳದಂತೆ ಆ 5 ದಿನಗಳ ಕಾಲ ಮಣಿಮಂಟಪದಲ್ಲಿ ಉತ್ಸವ ಇವತ್ತಿಂದ ಬರುತ್ತೆ. ತಿಡಂಬು ಉತ್ಸವ ಅಂತ ಆ ಒಂದು ಕೊಂಬು ಮೀಸೆಯ ಅಯ್ಯಪ್ಪನ ಮುಖವಾಡವನ್ನು ಹೊತ್ತು ಆ 4 ದಿನ, ಪ್ರಾರಂಭದ 4 ದಿನ 14, 15, 16, 17 ಈ 4 ದಿನ 18 ಮೆಟ್ಟಿಲಿನವರೆಗೆ ಬರುತ್ತೆ ಉತ್ಸವ. ಅಲ್ಲಿ ಬಂದು ನಾಯಿಟ್ಟು ಅಂದರೆ ಒಂದು ವಂಶಕ್ಕೆ ಸೇರಿದವರು ಆ ಅಯ್ಯಪ್ಪನ ಚರಿತ್ರೆಯನ್ನು ಆ 18 ಮೆಟ್ಟಿಲು ಮುಂದೆ ಆಡ್ತಾರೆ. ಆ 5ನೇ ದಿನ ಶರಂಗುತ್ತಿಯವರೆಗೂ ಹೋಗುತ್ತೆ ಉತ್ಸವ. ಶರಂಗುತ್ತಿಯವರಿಗೆ ತಾಳ ಮೇಳ ಸದ್ದಿನೊಂದಿಗೆ ಹೋಗುತ್ತೆ, ತಾಳ ಮೇಳ ಸದ್ದಿಲ್ಲದೆ ಹಿಂತಿರುಗಿ ಬರುತ್ತೆ. ಅಲ್ಲಿಗೆ ಉತ್ಸವ ಕೊನೆ ಆಯಿತು ಅಂತ. ಮತ್ತು ಅದರ ಮಾರನೆಯ ದಿನ 19ನೇ ತಾರೀಕು ಗುರುತಿ ಪೂಜೆ ಭದ್ರಕಾಳಿಗೆ ನಡೆಸುವಂತಹ ಪೂಜೆ. ಈ ಪೂಜಾ ಕೈಂಕರ್ಯಗಳನ್ನೆಲ್ಲ ಕುನ್ನೆಕಾಟ್ಟು ಕುರುಪು ವಂಶಸ್ಥ ಆ ಒಂದು ಮಣಿಮಂಟಪದಲ್ಲಿ ಅವರಿಗೇ ಆಗಿ ಆ ಪಂದಳ ರಾಜವಂಶಸ್ಥರಿಂದ ಆರ್ಗಾನಿಕ್ ರಂಗೋಲಿ ಪುಡಿ ಮತ್ತು ಬಣ್ಣದ ಪುಡಿಗಳನ್ನು ತಂದು 5 ದಿನ ಕಲಂ ಎಳತು ಅಂತ ಬರೀತಾರೆ. ಭಗವಂತನ 5 ರೂಪದಲ್ಲಿ ಚಿತ್ರಗಳನ್ನು ಬರೆದು ಅಲ್ಲಿ ಪೂಜೆಯನ್ನು ಮಾಡಿ ಆಹ್ವಾನ ಮಾಡಿ ಪೂಜೆ ಮಾಡ್ತಾರೆ. ಈಗ ಸ್ವಾಮಿಗೆ ಆಭರಣ ತೊಡಿಸುವಂತಹ ಕೆಲಸಗಳು ಆಗ್ತಾ ಇದೆ. ಎಷ್ಟು ಸಮಯ ಅಂತಂದ್ರೆ ಒಂದು 5-10 ನಿಮಿಷದಲ್ಲೇ ಮುಗಿಸ್ಬಿಡ್ತಾರೆ? ಖಂಡಿತ 5ರಿಂದ 10 ನಿಮಿಷ ಅಷ್ಟೇ. ಈಗ ನೀವು ಹೇಳ್ತಾ ಇದ್ರಿ ಜ್ಯೋತಿ ನೋಡಿದ ತಕ್ಷಣ ಜನಕ್ಕೆ ತಾಳ್ಮೆ ಅನ್ನೋದೇ ಇರೋದಿಲ್ಲ ಅಂತ ಹೇಳಿ, ಮುಗ್ದಿದ ತಕ್ಷಣ ಮುಗಿದು ಹೋಯ್ತು ಎಲ್ಲವೂ ಆಯ್ತು ಇಲ್ಲಿಗೆ ಅಂತ ಹೇಳಿ ಓಡ್ ಹೋಗೋದು ಅಥವಾ ಅವ್ರ ಪಾಡಿಗೆ ಅವ್ರು ನೂಕು ನುಗ್ಗಲು ಆಗೋದು, ಬೇರೆಯವ್ರಿಗೆ ತೊಂದರೆಗಳು ಆಗೋದು ಅಂತ ನೀವು ಹೇಳ್ತಾ ಇದ್ರಿ. ನಿಮ್ಮ ಇಷ್ಟೂ ದಿನಗಳ ಕಾಲ ಮಾಲೆ ಹಾಕಿ ಬೆಳಗ್ಗಿನ ಜಾವ ಎದ್ದು ದೇವರಿಗೆ ಸ್ನಾನ ಮಾಡಿ ನೀವು ಮಡಿ ಮಾಡಿ ಎಲ್ಲನೂ ಮಾಡಿರ್ತೀರಿ. ಆ ಒಂದು ಅಷ್ಟೂ ದಿನದ ವ್ರತ ಇಲ್ಲಿ ಒಂದು ಸೆಕೆಂಡ್ಗೆ ಹಾಳಾಗತ್ತೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಅಲ್ವಾ? ಆ ಥರ ನಡೆದುಕೊಳ್ಳುವಂತಹ ಭಕ್ತರಿಗೆ ಖಂಡಿತ ಯಾರು ಮಂಡಲ ಕಾಲ ವ್ರತ ಮಾಡಿರ್ತಾರೆ ಅವರು ಖಂಡಿತ ಆ ತಪ್ಪು ಮಾಡಲ್ಲ. ನಿನ್ನೆ ಮಾಲೆ ಹಾಕಿರ್ತಾರೆ ಅಥವಾ ಪಂಪೆಯಲ್ಲಿ ಮಾಲೆ ಹಾಕೊಂಡು ಬರ್ತಾರೆ, ಅಲ್ಲಿ ವಯೋವೃದ್ಧರು ಇರ್ತಾರೆ, ಪುಟ್ಟ ಮಕ್ಕಳಿರ್ತಾರೆ, ಅದನ್ನು ಯಾವುದನ್ನು ಗಮನಿಸಲ್ಲ. ಈ ವರ್ಷದ ಶಬರಿಮಲೆ ಯಾತ್ರೆಯಲ್ಲೂ ಕೂಡ ನಮ್ಮ ಗಮನಕ್ಕೆ ಬಂತು ಅದು. ಏಕೆಂದರೆ ಸರಿಸುಮಾರು 24 ಗಂಟೆ ಕಾದು ನಿಂತು ಭಗವಂತನ ದರ್ಶನ ಮಾಡಿದೋ. ನಮಗೆ ಆ ಭಗವಂತ ಅಲ್ಲಿ ಅಷ್ಟು ಸಮಯ ಇರಿಸಿದ್ರು ಅಂತ ಸಂತೋಷ ಆಯಿತು ಹೊರತು ಎಲ್ಲೂ ಬೇಸರ ಆಗಲಿಲ್ಲ.